ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers, venue partner Silas International School, Udupi. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ದೈಜಿ ವರ್ಲ್ಡ್ ಸ್ವರಸಾಗರದ ಪ್ರಾಯೋಜಕರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್, ವೆನ್ಯೂ ಸ್ಪಾನ್ಸರ್ಸ್ ಸೈಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಫ್ಯಾಮಿಲಿ ಫ್ಯಾಷನ್ಸ್, ಪಿಂಕಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್, ರೋಡ್ರಿಗಸ್ ಕೇಟರರ್ಸ್, ಸಾಸ್ತಾನ. ದೈಜಿ ವರ್ಲ್ಡ್ ಸ್ವರಸಾಗರದ ಮನೋಧರ್ಮ ಸುತ್ತಿನ ಈ ಒಂದು ಸಂಚಿಕೆಯ ತೀರ್ಪುಗಾರರಾಗಿ ನಮ್ಮೊಡನಿದ್ದಾರೆ ಹಿರಿಯ ಕೀಬೋರ್ಡ್ ವಾದಕರು, ಹಲವಾರು ಸಂಗೀತ ಕಲಾವಿದರಿಗೆ ಮಾರ್ಗದರ್ಶಕರು, ಸಂಗೀತ ನಿರ್ದೇಶಕರಾದ ಸತೀಶ್ ಸುರತ್ಕಲ್. ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಇನ್ನೋರು ತೀರ್ಪುಗಾರರಾಗಿ ನಮ್ಮೊಡನಿದ್ದಾರೆ ಸಂಗೀತ ನಿರ್ದೇಶಕರು, ವಿಶ್ವ ದಾಖಲೆಯ ಸರದಾರರಾದ ಯಶವಂತ್ ಎಂ ಜಿ ಸರ್ ನಮ್ಮೊಡನಿದ್ದಾರೆ. ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಾಳು ದರ್ಶನ್ ರಾಜ್. ದರ್ಶನ್ ರವರೇ, ನಿಮ್ಮ ತಂಡದೊಂದಿಗೆ ವೇದಿಕೆಗೆ ಆಗಮಿಸುವಂತೆ ವಿನಂತಿಸ್ತಾ ಇದ್ದೇನೆ. ದರ್ಶನ್ ರವರೇ, ಮನೋಧರ್ಮ ಸುತ್ತಿನಲ್ಲಿ ನಾವಿದ್ದೇವೆ. ಇಲ್ಲಿ ಸಂಗೀತ ಪರಿಕರಗಳನ್ನು ಉಪಯೋಗಿಸ್ಕೊಂಡು ನಾವು ಹಾಡಬೇಕು, ನಿಮ್ಮದೇ ಆದ ಪ್ರಯೋಗಗಳನ್ನು ನೀವು ಮಾಡಬೇಕು. ಎಲ್ಲದಕ್ಕೂ ಸಿದ್ಧರಾಗಿದ್ದೀರಾ? ಸಿದ್ಧ. ಇವತ್ತು ನಿಮ್ಮೊಡನೆ ಸಂಗೀತ ಪರಿಕರಗಳನ್ನು ನುಡಿಸ್ಲಿಕ್ಕೆ ಯಾರು ಬಂದಿದ್ದಾರೆ? ರಿದಮ್ ಪ್ಯಾಡ್ನಲ್ಲಿ ನನ್ನೊಡನೆ ನನ್ನ ಅಣ್ಣ ನಿತ್ಯಾನಂದ್ ಅವರಿದ್ದಾರೆ. ನಿಮ್ಮ ಸ್ವಂತ ಅಣ್ಣ? ಸ್ವಂತ ಅಣ್ಣ. ಓ. ಹಾಗೆ ಕೀಬೋರ್ಡ್ನಲ್ಲಿ ಅರುಣ್ ಸರ್ ಅವರಿದ್ದಾರೆ. ಅರುಣ್ ಸರ್ ಮತ್ತು ಅಣ್ಣ ನಿತ್ಯಾನಂದ್ ಅವರೊಂದಿಗೆ ನೀವು ಬಂದಿದ್ದೀರಿ. ತಯಾರಿ ಚೆನ್ನಾಗಿ ಮಾಡಿದ್ದೀರಿ ಅನಿಸ್ತದೆ. ಯಾವ ಹಾಡನ್ನು ಹಾಡ್ತೀರಿ? ನಾನು ಮಲಯ ಮಾರುತ ಚಿತ್ರದ ಎಲ್ಲೆಲ್ಲೂ ಸಂಗೀತವೇ. ಎಲ್ಲೆಲ್ಲೂ ಸಂಗೀತವೇ ಎನ್ನುವ ಅದ್ಭುತ ಹಾಡು. ಯಶವಂತ್, ಏನು ಹೇಳ್ತೀರಿ? ಅಯ್ಯೋ, ಅದ್ಭುತ ಸರ್. ಯಾಕೆಂದರೆ ಜಯಸುಧಾ ಸರ್ ಅಂತಂದರೆ ಇಡೀ ಜಗತ್ತು ಕಂಡಂತಹ ಒಂದು ವಿಶೇಷವಾದಂಥ ಧ್ವನಿ. ಅವರು ಹಾಡಿದ ಗೀತೆಗಳು ನಮ್ಮೆಲ್ಲ ಯುವ ಜನತೆಗೊಂದು ಸ್ಫೂರ್ತಿ. ಆ ಗೀತೆನ ಹಾಡ್ತಾ ಇರುವಂಥದ್ದು ನಿಜವಾಗ್ಲೂ ಒಂದು ಪುಣ್ಯ. ಆ ಹಾಡನ್ನು ಹಾಡೋ ಧೈರ್ಯ ತಗೊಳ್ಳೋದೇ ಬಹಳ. ಖಂಡಿತವಾಗಿ ಸರ್, ಅದು ದಟ್ಟ ಅರಣ್ಯದೊಳಗೆ ಪ್ರವೇಶ ಮಾಡಿದಾಗಿದೆ. ಖಂಡಿತ. ನೋಡುವ ಇವರು ಹೇಗೆ ಹಾಡ್ತಾರೆ. ನಿಮ್ಮ ಮೇಲೆ ನಮಗೆ ಬಹಳಷ್ಟು ವಿಶ್ವಾಸ ಇದೆ. ಹಿಂದಿನ ಸುತ್ತುಗಳಲ್ಲಿ ನೀವು ಅದ್ಭುತ ಪ್ರತಿಭೆಯನ್ನು ತೋರಿದ್ದೀರಿ. ಶುಭವಾಗಲಿ. ಥ್ಯಾಂಕ್ ಯು ಸರ್. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ
ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ ನಿಸ ನಿಸರಿಗ ಸರಿಗ ಸರಿಗ ಮ ಪದ ಮನಿ ಸದನಿ ಧನಿ ಸನಿ ನಿಸರಿಗ ಮಗ ಸನಿ ನಿದ ದದ ಮಮ ಮಗ ಗಗ ಸ ಸ ಎಲ್ಲೆಲ್ಲೂ ಸಂಗೀತವೇ ಸನಿ ಧನಿ ಸ ನಿದ ಮದ ಮ ದಪ ಮದ ಮ ಗ ಸರಿ ಗ ಸ ನಿ ಸರಿ ಗ ಮ ಪದ ನಿ ಸ ಧನಿ ಸ ನಿ ಸರಿ ಗ ಮ ಪದ ನಿ ಸ ಧನಿ ಸ ಧನಿ ಸ ಪದ ಮ ಸಂಧ್ಯೆಯು ಬಂದಾಗ ಆಗ ಸಂದ ಆಭೂಷ ನಗುವಾಗ ಲೋಕವೇ ಚಂದ ಸರಿಗ ಸರಿಗ ಮಮ ಗ ಗ ಮಮ ಪದ ಮ ಪದ ದ ಮ ಪದ ನಿ ಮಮ ಪ ಪದ ದ ಪದ ನಿ ನಿ ಪದ ನಿ ದ ದ ನಿ ನಿ ಸ ನಿ ಸರಿಗ ಸರಿಗ ಸ ನಿ ದ ದ ಮಮ ಗ ಗ ಸ ಸಂಧ್ಯೆಯು ಬಂದಾಗ ಆಗ ಸಂದ ಆಭೂಷ ನಗುವಾಗ ಲೋಕವೇ ಚಂದ ಬಳುಕು ಬಲತೆಯಿಂದ ಅರಳಿದ ಹೂವಿಂದ ಆಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ ಹರಿಯುವ ನೀರಲಿ ಕಲಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಹರಿಯುವ ನೀರಲಿ ಕಲಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಭ್ರಮರದ ಝೇಂಕಾರ ಮುನಿಗಳ ಓಂಕಾರ ಈ ಜಗ ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತವೇ ಸನಿ ಧನಿ ಸ ನಿದ ಮದ ಪ ದಮ ಪದ ಮ ಗ ಸರಿ ಗ ಸ ನಿ ಸರಿ ಗ ಮ ಪದ ನಿ ಸ ಧನಿ ಸ ನಿ ಸರಿ ಗ ಮ ಪದ ನಿ ಸ ಧನಿ ಸ ಧನಿ ಸ ಪದ ಮ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸನಿ ದ ಮ ಗ ಸ ಸಾರಿ ಗ ಮ ಪದ ನಿ ಸ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸ ಸಾರಿ ಗ ಮ ಗ ಗ ಸ ನಿ ದ ಮ ಪದ ಮ ಪದ ನಿ ದ ಮ ಗ ಸರಿ ಗ ಮ ಗ ಗ ಸ ನಿ ಗ ಮ ಪದ ನಿ ಸರಿ ಗ ಮ ಗ ಸ ನಿ ಸ ಸ ಸ ನಿ 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 ದ ದ ದ ಮ ಮ ಮ ಗ ಸರಿ ಗ ಮ ಸಂಗೀತ ಎಂದಿಗೂ ಸ ನಿ ಸ ದ ನಿ ಸ ಪದ ನಿ ಸ ಗ ಮ ಪದ ನಿ ಸ ಗ ಮ ಪದ ನಿ ಸ ನಿ ಗ ಮ ಪದ ನಿ ಸ ಸರಿ ಗ ಮ ಪದ ನಿ ಸ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಆ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಬಿಸಿಲಲಿ ತಂಗಾಳಿ ಹೊಸ ಜೀವ ತಂದಂತೆ ಆ ದೈವ ಸುಧೆಯಿಂದ ಪರಮಾರ್ಥ ಬಂತೆ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ
ಧನ್ಯವಾದಗಳು. ದರ್ಶನ್ ರವರೇ, ಹೇಳಿ ಸರ್. ಬಹಳ ಕಠಿಣವಾದ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡಿದ್ದೀರಿ. ಇದು ಮನೋಧರ್ಮ ಸುತ್ತು. ಈ ಒಂದು ಸುತ್ತಿನಲ್ಲಿ ಈ ಗೀತೆಗೆ ನೀವು ಎಷ್ಟರ ಮಟ್ಟಿಗೆ ನ್ಯಾಯ ಕೊಟ್ಟಿದ್ದೀರಿ ಅನ್ನಿಸ್ತದೆ ನಿಮಗೆ? ಪ್ರಾಕ್ಟೀಸ್ ಮಾಡಿದ್ದು ಬಂದಿದೆ ಔಟ್ಪುಟ್ ಅಂತ ಅಂದ್ಕೊಂಡಿದ್ದೆ. ಕೆಲವು ಕಡೆ ಎಲ್ಲೋ ತಪ್ಪಿರ್ಬೋದು, ಬಿಕಾಸ್ ಕ್ಲಾಸಿಕಲ್ ಟಚ್ ಇಲ್ಲ. ಆದರೂ ಒಂದು ಟ್ರೈ ಮಾಡ್ಬೇಕು ನಾನು ಅಂತ ಹೇಳಿ ಬಂದಿದ್ದೀನಿ ಇದರಲ್ಲಿ ಹಾಡಬೇಕಂತ. ಈ ಒಂದು ಮನೋಧರ್ಮ ಸುತ್ತಿನಲ್ಲಿ ಪ್ರಯೋಗಗಳಿಗೆ ಬಹಳಷ್ಟು ಅವಕಾಶ ಇದೆ. ನೀವು ಎಷ್ಟರ ಮಟ್ಟಿಗೆ ಸಫಲರಾಗಿದ್ದೀರಿ ನಮ್ಮ ತೀರ್ಪುಗಾರರ ಬಳಿ ಕೇಳೋಣ. ಸತೀಶ್ ಸರ್, ನೀವೇನು ಹೇಳ್ತೀರಿ? ದರ್ಶನ್ ರವರೇ ನಮಸ್ತೆ ಸರ್. ನಮಸ್ಕಾರ. ಚೆನ್ನಾಗಿ ಹಾಡಿದ್ದೀರಿ. ಥ್ಯಾಂಕ್ ಯು ಸರ್. ಸಂಗೀತ ಕ್ಲಾಸಿಗೆ ಹೋಗಿದ್ದೀರಾ? ಇಲ್ಲ ಸರ್. ನೋಡಿ, ಸಂಗೀತ ಕ್ಲಾಸಿಗೆ ಹೋಗದೆ ಇಷ್ಟು ಹಾಡೋದಂತ ನೀವು ಬಹಳ ಗ್ರೇಟ್. ಥ್ಯಾಂಕ್ ಯು ಸರ್. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಆ ಸೌಂದರ್ಯವೇ ಉಂಟಲ್ಲ, ಅದು ಲ್ಯಾಂಡಿಂಗ್ ನೋಟು ಮುಟ್ತಾ ಇರಲಿಲ್ಲ. ಸೌಂದರ್ಯವೇ ಅದು ಲ್ಯಾಂಡಿಂಗ್ ನೋಟು ಮುಟ್ಟಲೇಬೇಕು, ಅದನ್ನು ಮುಟ್ತಿಲ್ಲ. ಸ್ವಲ್ಪ ಮತ್ತೆ ಸಣ್ಣ ಸಣ್ಣ ಕೆಲವು ಮಿಸ್ಟೇಕ್ಸ್ ಆಗಿದೆ. ಮತ್ತೊಂದು ಏನಂದರೆ, ಈಗಿನ ಎಪಿಸೋಡ್ ಏನಂದರೆ ಮನೋಧರ್ಮ. ಮನೋಧರ್ಮ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಬಂದ ರಾಗದಲ್ಲಿ ಅಥವಾ ರಾಗಕ್ಕೆ ನೀವು ಏನೋ ಎಕ್ಸ್ಟ್ರಾ ಸೇರಿಸ್ಕೊಂಡು ಹಾಡುವ ಹಾಡು. ಆದರೆ ನೀವು ಇದು ಒಂದೇ ಹಾಡಿದ್ದೀರಲ್ಲ? ಇಲ್ಲ, ಇದರಲ್ಲಿ ಮೂರನೇ ಚರಣದಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ಆ್ಯಡ್ ಮಾಡಿದ್ದೀರಿ. ಒಳ್ಳೆ ಹಾಡಿದ್ದೀರಿ. ಥ್ಯಾಂಕ್ ಯು ಸರ್. ಶುಭವಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಸತೀಶ್ ಸರ್. ನಿಮಗೆ ಒಳ್ಳೆಯ ಸಲಹೆಯನ್ನು ನೀಡಿದ್ದಾರೆ. ಹಾಡಿದ್ದು ಅದ್ಭುತವಾಗಿದೆ, ಕಂಠಸಿರಿ ಉತ್ತಮವಾಗಿದೆ. ನಮ್ಮ ಯಶವಂತ್ ಸರ್ ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ನಿತ್ಯಾನಂದ್ ಅವರಿಗೆ ಹಾಗೂ ಅರುಣ್ ಸರ್ ಇರುವರಿಗೆ ಕೂಡ ಅಭಿನಂದನೆ. ಏಕೆಂದರೆ ಪರಿಶುದ್ಧವಾದಂತಹ ಸ್ವರಗಳ ಸಂಗಮ ಈ ಒಂದು ಗೀತೆಯಲ್ಲಿತ್ತು. ಅದನ್ನು ಬಹಳಷ್ಟು ಚೆನ್ನಾಗಿ ನೀವು ನಿರ್ವಹಣೆ ಮಾಡಿದ್ದೀರಿ. ಆಮೇಲೆ ಒಂದಷ್ಟು ಅದಕ್ಕೆ ಬೇಕಾದಂತಹ ಒಂದಷ್ಟು ಸರ್ಗಮ್ಗಳೆಲ್ಲ ಮತ್ತೆ ನೀವು ಕ್ರಿಯೇಟ್ ಮಾಡಿ ಅದನ್ನು ಜೋಡಣೆ ಮಾಡಿ ಹಾಡಿದಿರಿ. ಹಾಗಾಗಿ ನಿಮಗೆ ಮೊದಲಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಆಮೇಲೆ ಗೀತೆ ಪ್ರಾರಂಭದಿಂದ ಕೊನೆಗೆಲ್ಲೋ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಸರಿಯಾಯಿತು ವಿನಃ ಮತ್ತೆಲ್ಲ ಶ್ರುತಿ ಜಾಸ್ತಿ ಇತ್ತು. ಓಕೆ, ಅದು ಆಗಲೇ ಅವ್ರು ಹೇಳಿದ್ರಲ್ಲ, ಲ್ಯಾಂಡಿಂಗ್ ಆಗೋದು ಸಿಗ್ತಾ ಇರಲಿಲ್ಲ ಅಂತ. ಅಷ್ಟೇನಿಲ್ಲ. ಸ ಪ ಸ ಆ ಕೊನೆಗೆ ಸ ಉಂಟಲ್ಲ, ಅದು ರೀಚ್ ಆಗ್ತಾನೆ ಇರಲಿಲ್ಲ. ಅದಕ್ಕಿಂತ ಇನ್ನೂ ಹೆಚ್ಚೇ ಹೋಗ್ತಾ ಉಂಟು. ಹಾಗಾಗಬಾರ್ದು ಅದು. ಏಕೆಂದರೆ ಶ್ರುತಿಯ ಪ್ರಧಾನ ಅಲ್ಲ ಒಂದು ಗೀತೆಗೆ, ಅದೇ ಜೀವಾಳ. ಹಾಗೆ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕು. ಓಕೆ. ಆಮೇಲೆ ನೀವು ಆಲ್ರೆಡಿ ಕ್ಲಾಸಿಕಲ್ ಗೊತ್ತಿಲ್ಲ ಸರ್ ಅಂತ ಹೇಳಿಕೊಂಡು ನೀವು ಪ್ರಾರಂಭ ಮಾಡಿದ್ರಿ. ಓಕೆ, ಸೂಪರ್. ಗೊತ್ತಿಲ್ಲದೆ ಇಷ್ಟು ಚೆನ್ನಾಗಿ ಹಾಡಿದ್ರಿ, ಬಟ್ ಗೊತ್ತಿದ್ರಿ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ರಿ. ಒಂದು ಆಸೆ ಇತ್ತು, ಹಾಗಾಗಿ ಚಿಂತೆ ಇಲ್ಲ. ಮತ್ತು ಈ ಆಲಾಪಗಳೆಲ್ಲ ಬಹಳಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಯಾಕೆಂದರೆ ಪ್ರಸಿದ್ಧವಾದಂಥ ಗೀತೆ ಇದು. ಯಾಕೆಂದರೆ ಲಕ್ಷಾಂತರ ಜನ ಇದನ್ನು ವೀಕ್ಷಣೆ ಮಾಡ್ತಾರೆ. ಆಮೇಲೆ ಟಕ್ಕ ಒಂದು ಬಿಟ್ಟಾದ ತಕ್ಷಣ ಎಲ್ಲೆಲ್ಲೂ ನೋಡಿ, ಇದೆಲ್ಲ ವ್ಯಾಕರಣ. ಅದು ಸಂಗೀತದ ವ್ಯಾಕರಣ ಇದೆ. ಈಗೊಂದು ಶಾಸ್ತ್ರೀಯ ಸಂಗೀತ ಅಂತ ನೀವು ತೆಗೆದುಕೊಂಡಾಗ ಲಘು ಸಂಗೀತ ಇದು ಈ ಮ್ಯಾಥಮೆಟಿಕ್ಸ್ ಆಗೇ ಇರ್ತದೆ ಎಲ್ಲ ವರ್ಕ್. ನೀವು ಹಾಗೆ ಮಾಡಬೇಕು. ನಾವು ಯಾವಾಗಲೂ ಹೇಳ್ತೇವೆ 2+2 4 ವಿನಃ 2+2 3.5 ಆಗೋದೇ ಇಲ್ಲ. ಅದು ಇಲ್ಲ 4.5 ತಗೊಂಡ್ರು ರಾಂಗ್, 3.5 ತಗೊಂಡ್ರು ರಾಂಗ್. ಎಲ್ಲಿವರೆಗೆ ಅಂದರೆ ಒಂದು ಪಾಯಿಂಟ್ ಕಡಿಮೆ ಆದರೂ ಕೂಡ ರಾಂಗೇ ಆಗಿಬಿಡ್ತದೆ ಅದು. ಹಾಗಾಗಿ ಈ ಸೆಮಿ ಕ್ಲಾಸಿಕಲ್ ಬೇಸ್ಡ್ ಸಾಂಗ್ಗಳನ್ನು ಹಾಡುವಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಓಕೆ, ಓವರಾಲ್ ಚೆನ್ನಾಗಿ ಹಾಡಿದರೆ. ಆಲ್ ದ ಬೆಸ್ಟ್ ದರ್ಶನ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ನಿಮಗೆ ಒಂದೆರಡು ಸಲಹೆಗಳನ್ನು ನೀಡಿದ್ದಾರೆ, ಆದರೆ ನಿಮ್ಮ ಹಾಡಿಗೆ ಬಹಳಷ್ಟು ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇಬ್ಬರು ತೀರ್ಪುಗಾರರು. ಬಹುಶಃ ಬಹಳ ಇಷ್ಟ ಆಯಿತು ಎಲ್ಲರಿಗೆ. ಸಲಹೆ ಸೂಚನೆಗಳು ಯಾಕಂದರೆ ನಮಗೆ ಬೆಳೀಲಿಕ್ಕೆ ಕೊಡ್ತಾರೆ. ನಿಮಗೆ ಈ ಸಂಗೀತದಲ್ಲಿ ದೊಡ್ಡ ಮಟ್ಟಕ್ಕೆ ಇರುವ ಎಲ್ಲ ಅರ್ಹತೆಗಳು ಇದೆ ಅಂತ ನಾವು ಕೂಡ ಭಾವಿಸ್ತಾ ಇದ್ದೇವೆ. ನಿಮಗೆ ಸಂಗೀತದಲ್ಲಿ ಉಜ್ವಲ ಭವಿಷ್ಯವಿದೆ ಅಂತ ತಿಳಿಸ್ತಾ ನಿಮಗೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮೊಡನೆ ಸಂಗೀತಗಾರರಾಗಿ ಹಿನ್ನೆಲೆ ಸಂಗೀತವನ್ನು ನುಡಿಸಿದವರಿಗೆ ಸ್ಮರಣಿಕೆಯನ್ನು ನೀಡುವಂತೆ ದೈಜಿ ವರ್ಲ್ಡ್ನ ಉಡುಪಿಯ ನಿರ್ದೇಶಕರಾದ ಕಿಶು ಬಾರ್ಕೋರ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಿನ್ನೆಲೆ ಸಂಗೀತ ನೀಡಿದ ನಿತ್ಯಾನಂದ್ ಅವರಿಗೆ ಕಿಶು ಬಾರ್ಕೋರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಯಶವಂತ್ ಸರ್, ಇವತ್ತು ಒಂದು ವಿಶೇಷತೆ ಏನಂದರೆ ಅಣ್ಣ ಮ್ಯೂಸಿಕ್ ಕೊಟ್ಟಿದ್ದಾರೆ, ತಮ್ಮ ಹಾಡಿದ್ದಾರೆ. ಬಹುಶಃ ಈ ಒಂದು ಸ್ಪರ್ಧೆಯಲ್ಲಿ ಇದು ಪ್ರಥಮ ಬಾರಿ ಆಗಿದೆ ಅಂತ ಅನಿಸ್ತದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ?
ಸರ್ ಆ್ಯಕ್ಚುಲಿ ಮನೆಯ ವಾತಾವರಣ ಬಹಳಷ್ಟು ಸುಸಂಸ್ಕೃತವಾಗಿದೆ. ಹಾಗಾಗಿ ಅವರ ಅಣ್ಣ ನಿತ್ಯಾನಂದ್ ಅವರು ತಮ್ಮನಿಗೆ ಸಾಥ್ ಕೊಟ್ಟದ್ದು ಭಾಳಷ್ಟು ಚೆನ್ನಾಗಿತ್ತು. ಯಾಕೆಂದರೆ ತಮ್ಮನು ಕೂಡ ಅಣ್ಣನ ಬಗ್ಗೆ ನೋಡ್ತಾ ಇದ್ರು, ಇಲ್ಲದ್ರೆ ತಾಳ ಚೂರು ಹೆಚ್ಚು ಕಡಿಮೆ ಮಾಡ್ತಾ ಅಂತ. ಆದರೆ ಅಣ್ಣನ ಕರ್ತವ್ಯ ಏನಪ್ಪ ಅಂತಂದರೆ ಏನೇ ಲೋಪದೋಷಗಳಿದ್ರೂ ಕೂಡ ಅದನ್ನು ಮುಚ್ಚಿ ಹಾಕಿ ಚಂದ ಮಾಡಿ ಕೊಂಡೋಗೋದು ಅವರ ಕರ್ತವ್ಯ ಅನ್ನೋದನ್ನು ನಿತ್ಯಾನಂದ್ ಅವರು ಮಾಡಿ ಇವತ್ತು ತೋರಿಸಿದ್ದಾರೆ. ನಿತ್ಯಾನಂದ್ ಅವರೇ, ನೀವು ಹೇಗೆ ಕಲ್ತಿರಿ ರಿದಮ್ ಪ್ಯಾಡ್ ಎಲ್ಲ? ನಾನು ಯೂಶ್ವಲಿ ತವಿಲ್ ಆರ್ಟಿಸ್ಟ್ ಸರ್. ಹಾಂ, ಈಗ ರಿದಮ್ ಪ್ಯಾಡನ್ನು ಒಂದು ತಗೊಂಡು ಹೀಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಪ್ರೊಫೆಷನಲ್ ಆಗಿ ನೀವು ತವಿಲ್ ಪ್ಲೇ ಮಾಡ್ತೀರಿ. ಓಕೆ, ನೀವು ಇವರು ಏನೋ ತವಿಲ್ ಪ್ಲೇ ಮಾಡ್ತಾರೆ? ಇಲ್ಲ, ಅವರು ಮೊದಲು ಶಮ್ಮಳ ಎಲ್ಲ ಪ್ಲೇ ಮಾಡ್ತಿದ್ದ. ನಂತರ ಎಜುಕೇಷನ್ ಇದರಲ್ಲಿ ಸ್ವಲ್ಪ ಇದರದ್ದೆಲ್ಲ ಟಚ್ ಬಿಟ್ಟ ಅಷ್ಟೇ. ಓಕೆ, ಆಗಲಿ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ತವಿಲ್ ಪ್ಲೇ ಮಾಡ್ಬೋದೈತೆ, ಯಾಕೆಂದರೆ ತುಂಬ ಅವಕಾಶ ಇತ್ತು ಇಲ್ಲಿ. ಒಂದು ವಿನೂತನ ಖಂಡಿತ ಸರ್, ಪ್ರಯೋಗ ಮಾಡ್ಬೋದಾಗಿತ್ತು. ಈಗ ಯಾರು ಮಾಡಲಿಲ್ಲವೋ ಅದನ್ನು ಮಾಡಿ ತೋರಿಸ್ಬೇಕಾಗ್ತದೆ. ಅದಕ್ಕೆ ಮನೋಧರ್ಮ ಅಂತ ಇಟ್ಟದು. ಏನೇ ಇರಲಿ, ಭಾಳ ಖುಷಿ ಆಯಿತು ನಿತ್ಯಾನಂದ್ ಅವರೇ. ಕಾರ್ಯಕ್ರಮ ಬಂದ್ರಿ, ತಮ್ಮನೇ ಸಾಥನ್ನು ಕೊಟ್ರಿ. ಜೊತೆಗೆ ಆಗ್ಲಿಂದಲೂ ಕೂಡ ನೋಡ್ತಾ ಇದ್ರಿ ಹಲವಾರು ಎಲ್ಲ ಗಾಯಕಿಯರು ಬಹಳಷ್ಟು ಪ್ರೀತಿಯಿಂದ ಹಾಡಿ ಈ ಒಂದು ರೌಂಡಿಗೆ ಒಂದು ನ್ಯಾಯನೂ ಒದಗಿಸಿದ್ದಾರೆ. ಹಾಗೆ ನಮ್ಮ ದರ್ಶನ್ ಕೂಡ ಒಳ್ಳೆಯ ಸಿಂಗರ್, ತುಂಬ ಚೆನ್ನಾಗಿ ಹಾಡಿದ್ದಾರೆ. ನೀವು ಈರುವರೆಗೂ ಕೂಡ ತುಂಬುರದ ಕೃತಜ್ಞತೆಗಳು. ಎಲ್ಲರಿಗೂ ಧನ್ಯವಾದಗಳು, ಶುಭವಾಗಲಿ. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ವಿಶಿಷ್ಟ ಶೈಲಿಯ ಗಾಯಕ, ದೂರದ ಸೊರಬೆಯಿಂದ ಆಗಮಿಸಿದ ಕಾರ್ತಿಕ್ ರವರೇ, ನಿಮ್ಮ ತಂಡದೊಂದಿಗೆ ವೇದಿಕೆಗೆ ಆಗಮಿಸುವಂತೆ ವಿನಂತಿಸ್ತಾ ಇದ್ದೇನೆ. ಕಾರ್ತಿಕ್ ರವರೇ, ನಿಮ್ಮ ಒಂದು ವಿಶಿಷ್ಟ ಶೈಲಿಯ ಗಾಯನದಿಂದ ಹಿಂದಿನ ಸುತ್ತುಗಳಲ್ಲಿ ತೀರ್ಪುಗಾರರ ಹಾಗೂ ವೀಕ್ಷಕರ ಮನ ಗೆದ್ದಿದ್ದೀರಿ. ಇದು ಮನೋಧರ್ಮ ಸುತ್ತು. ಈ ಮನೋಧರ್ಮ ಸುತ್ತಿನಲ್ಲಿ ನಿಮಗೆ ಪ್ರಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಹಿನ್ನೆಲೆಯಲ್ಲಿ ಸಂಗೀತ ಪರಿಕರಗಳೊಂದಿಗೆ ನೀವು ಹಾಡಬೇಕು. ಯಾವ ರೀತಿಯಲ್ಲಿ ನೀವು ತಯಾರಿ ಮಾಡಿದ್ದೀರಿ? ತಯಾರಿ ಮಾಡಿದ್ದೇನೆ. ಅಂದರೆ ನಾನು ಹಾಡೋಕ್ಕೆ ಹೋಗ್ತಿರೋ ಹಾಡಿನ ಹೆಸರು ಶಾರದೆ ದಯೆ ತೋರಿದೆ. ಅದಕ್ಕೆ ನನ್ನ ಕೈಲಾದಷ್ಟು ಸರ್ಗಮಗಳನ್ನ ಹಾಕಿ ಹಾಡಿನ ಮಧ್ಯೆ ಮತ್ತು ಕೊನೆಯಲ್ಲಿ ಹಾಡನ್ನು ಹಾಡ್ತಾ ಇದ್ದೇನೆ. ನಿಮ್ಮೊಡನೆ ಸಂಗೀತ ಪರಿಕರಗಳನ್ನು ನುಡಿಸಲಿಕ್ಕೆ ನಿಮ್ಮ ತಂಡ ಬಂದಿದೆ. ಅವರ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೋದಾ? ಖಂಡಿತ. ತಬಲದಲ್ಲಿ ಪ್ರಶಾಂತ್ ಅಂತ, ರಿದಮ್ ಪ್ಯಾಡಲ್ಲಿ ಶರದ್ BH, ಕೀಬೋರ್ಡಲ್ಲಿ ಪುಟ್ಟು ಸರ್. ಇವರೆಲ್ಲರೂ ಯಾವ ಊರಿಂದ ಬಂದಿದ್ದಾರೆ? ಎಲ್ಲಿ ಅವರು? ಹೇಗೆ? ಪ್ರಶಾಂತ್ ಮತ್ತು ಶರದ್ ಸರ್ ಇಬ್ಬರು ನಮ್ಮೂರವರು, ಸೊರಬದವರು. ಹಾಗೆ ಪುಟ್ಟು ಸರ್ ಸಾಗರದವರು ಮೂಲತಃ. ಕಾರ್ತಿಕ್ ರೇ, ಎಲ್ಲರೂ ಕಾಯ್ತಾ ಇದ್ದಾರೆ ನಿಮ್ಮ ಹಾಡಿಗಾಗಿ. ಹಾಡಿ ಮತ್ತೆ ಸಿಗೋಣ. ಜಾಪತುಷ್ಟೇ ಹಿಮರುಚಿ ಮುಕುಟೇ ವಲ್ಲಕಿ ವಿಗ್ರಹಸ್ತೆ ಮಾತರ್ ನಮಸ್ತೆ ದಹ ದಹ ಚಡತಾ ದೇಹಿ ಬುದ್ಧಿಂ ಪ್ರಶಾಂತಾ ವಿದ್ಯೆ ವೇದಾಂತ ವೇದ್ಯೆ ಪರಿಣತ ಪಠಿತೆ ಮೋಕ್ಷದೇ ಮುಕ್ತಿ ಮಾರ್ಗೆ ಮಾರ್ಗಾತೀರ್ಥ ಸ್ವರೂಪೇ ಭವ ವರದ ಶಾರದೆ ಶುಭ್ರಹಾರ. ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ
ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ಅಂದಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುದ್ದಾದೆ ನಾ ಮುದ್ದಾದೆ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಸರಿ ಸನಿ ಧನಿ ಸರಿ ಸನಿ ಧನಿ ಸರಿ ಗಬದನಿ ದಪ ಗಪದನಿ ದಪ ಗಪದ ಸಾನಿ ನಿಸ ನಿಸ ಧನಿ ಧನಿ ದಪ ದಪ ಪದ ಪದ ಸರಿ ಗರಿ ಗಪ ಗಪದ ಪದನಿ ಧನಿ ಸಾ ರಿ ಗಪ ಗಪದ ಪದನಿ ಧನಿ ಸರಿ ಸರಿ ಗರಿ ಸರಿ ಸನಿ ಸನಿ ನನಿ ತ ಮಗ ನಿ ಸನಿ ಸನಿ ಧನಿ ದ ಪದ ಪಗರಿ ಸರಿ ಗರಿ ಗಪ ಗಪದ ಪದನಿ ಸಾ ಶಾರದೆ 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 ಕಾರ್ತಿಕ್ರವರೇ, ಶಾರದೆಯ ಕುರಿತಾದ ಒಂದು ಸುಂದರವಾದ ಗೀತೆಯನ್ನು ಪ್ರಸ್ತುತಪಡಿಸಿದ್ದೀರಿ. ನೀವು ಹಾಡಿದ್ದು ನಿಮ್ಮ ಗೀತೆ ನಿಮಗೆ ಹೇಗನಿಸ್ತು? ಸ್ವಲ್ಪ ನರ್ವಸ್ ಇದ್ದೆ. ನಮ್ಮ ತೀರ್ಪುಗಾರರು ನಿಮ್ಮ ಹಾಡಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ಸತೀಶ್ ಸರ್, ನಿಮ್ಮ ಅಭಿಪ್ರಾಯ ಏನು? ಕಾರ್ತಿಕ್ ಅವರೇ ನಮಸ್ತೆ. ನಮಸ್ಕಾರ. ನಿಮ್ಮ ಕಲಾವಿದರೆಲ್ಲ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಹಿರಿಯ ಕಲಾವಿದರು ಚೆನ್ನಾಗಿ ಹಾಡಿದಿರಿ. ಸ್ವಲ್ಪ ಸ್ವಲ್ಪ ಅದು ನಿಮಗೆ ಗೊತ್ತಾಗಿದೆ, ನಾವು ಹೇಳಲಿಕ್ಕಿಲ್ಲ ಅಲ್ವಾ? ಅದೊಂದು. ಮತ್ತು ಇದು ಎಪಿಸೋಡು ಯಾವುದಂತ ಗೊತ್ತಾಯ್ತಾ ನಿಮಗೆ? ಮನೋಧರ್ಮ. ಮನೋಧರ್ಮ ಅಂದರೆ ನಿಮ್ಮ ಸ್ವಂತಿಕೆಯಿಂದ ನೀವು ಏನು ಹಾಡ್ತೀರಂತ ಅದನ್ನು ಇಲ್ಲಿ ಇವತ್ತು ಎಲ್ಲರೂ ಬಯಸ್ತಿದ್ದಾರೆ. ನೀವು ಅದರಲ್ಲಿ ಇದ್ದ ಕ್ಯಾಸೆಟಲ್ಲಿದ್ದ ಹಾಡನ್ನೇ ಹಾಡಿದ್ದೀರಿ, ಆದರೆ ನಿಮ್ಮ ಮನೋಧರ್ಮಕ್ಕೆ ಏನಾದರೂ ಚೇಂಜಸ್ ಮಾಡಿದ್ದೀರಾ? ಸ್ವರ ಹಾಕಿದೆ, ಸರ್ಗಮ ಸ್ವಲ್ಪ ಹಾಕಿದ್ದೀರಾ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಏನಿಲ್ಲ. ಇಲ್ಲ ಇಲ್ಲ. ಹೌದು, ನೀವು ಸ್ವಲ್ಪ ಹಾಕಬೇಕಿತ್ತು. ಅದು ನೀವು ಇವತ್ತಿನ ಈ ಎಪಿಸೋಡಲ್ಲಿ ಅದ್ಭುತವಾಗಿ ಹಾಡಿದ್ದೀರಿ. ನಿಮಗೆ ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸರ್.
ಧನ್ಯವಾದಗಳು ಸರ್. ಇದೀಗ ನಮ್ಮ ಇನ್ನೋರು ತೀರ್ಪುಗಾರರಾದ ಯಶವಂತ್ ಎಂ ಜಿ ಅವರು ನಿಮ್ಮ ಹಾಡಿನ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸ್ತಾರೆ. ಯಶವಂತ್ ಸರ್. ಮೊದಲಾಗಿ ಎಲ್ಲ ಹಿರಿಯ ಕಲಾವಿದರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಅಷ್ಟು ಅನತಿ ದೂರದಿಂದ ಬಂದು ಈ ಒಂದು ನಮ್ಮ ಪುಟ್ಟ ಗಾಯಕನಿಗೆ ಬಹಳ ದೊಡ್ಡ ಒಂದು ಗೌರವವನ್ನು ಕೊಟ್ಟಿದ್ದೀರಿ ನುಡಿಸೋದರ ಮೂಲಕವಾಗಿ. ಹಾಗಾಗಿ ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳು. ಇನ್ನು ಕಾರ್ತಿಕ್ ಗೀತ ಗಾಯನದ ಬಗ್ಗೆ ನೋಡ್ತಾ ಹೋದರೆ ಒಬ್ಬ ತುಂಬ ಟಫ್ ಅಂತಂದರೆ ಒಳ್ಳೆ ಹಾಡುವ ಒಬ್ಬ ಗಾಯಕ ಸರ್. ಯಾಕೆಂದರೆ ನಾವು ಹಿಂದಿನ ಎಪಿಸೋಡ್ಗಳೆಲ್ಲ ನೋಡ್ತಾ ಬಂದಿದ್ದೇವೆ ಕಾರ್ತಿಕ್. ಬಟ್ ನಾನಂತೂ ಕಾರ್ತಿಕ್ ಇನ್ನೂ ಅದ್ಭುತ ಹಾಡಬಹುದು ಅಂದ್ಕೊಂಡು ಅದು ಕಲ್ಪನೆಯಲ್ಲಿದೆ. ಯಾಕೆಂದರೆ ನಾವು ಒಂದು ಯೋಚನೆ ಮಾಡ್ತೇವೆ, ಈಗ ಶಾರದೆ ದಯತೋರಿ ತಗೊಂಡಿದ್ದೀರಿ, ಅಲ್ಲಿ ಎಲ್ಲ ಶ್ಲೋಕವನ್ನು ಹಾಡಿದಿರಿ, ಪಲ್ಲವಿ ಹಾಡಿಕೊಂಡು ಬಂದ್ರಿ, ಆಮೇಲೆ ಒಂದಷ್ಟು ಸರ್ಗಮ್ಗಳಲ್ಲಿ ಏನು ವಿಭಿನ್ನತೆ ತೋರಿಸ್ಬೇಕಂತ ಹೊರಟ್ರಿ, ರಪಕಾಲಿಗೆ ಹೆಣ್ಣು ಮಾಡಿಬಿಟ್ರಿ. ಆಮೇಲೆ ನಾನು ಕಾಯ್ತಾ ಇದ್ದೆ ಇನ್ನೇನೆಲ್ಲ ಬರ್ತದೆ ಅಂತ. ಅಲ್ಲಿಗೆ ಮುಕ್ತಾಯಗೊಂಡಿತು. ಏನಿಲ್ಲ, ಏನು ಸಮಸ್ಯೆ ಆಯಿತು ಕಾರ್ತಿಕ್? ಇಲ್ಲ ಸರ್, ಪ್ರಾಕ್ಟೀಸ್ ಮಾಡಬೇಕಿತ್ತು, ಅಂದರೆ ಆಗಲಿಲ್ಲ ಸ್ವಲ್ಪ. ಅಂದರೆ ನಂದು ಎಕ್ಸಾಮ್ ಎಲ್ಲ ಇತ್ತು, ಹಾಗಾಗಿ ಪ್ರಾಕ್ಟೀಸ್ ಮಾಡಬೇಕಿತ್ತು, ಇನ್ನು ಟೈಮ್ ಆಗಲಿಲ್ಲ ನನಗೆ. ಓಕೆ, ನೋ ಪ್ರಾಬ್ಲಮ್, ಇರಲಿ. ಬಟ್ ಸ್ಪರ್ಧೆ ಕಠಿಣ ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ನೀವೇ ನೋಡಿದ್ದೀರಿ, ಹಿಂದಿನ ಎಪಿಸೋಡಲ್ಲಿ ಕೌಂಚ್ ಮಲಗಿಬಿಟ್ಟಿದ್ರು ಡ್ಯೂಯೆಟ್ ಸಾಂಗಲ್ಲಿ. ಇವತ್ತು ಫುಲ್ ಫಸ್ಟ್ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಅಂದರೆ ಸ್ಪರ್ಧೆ ಅಂದರೆ ಹಾಗೆ ಅಂತ ನಾನು ಹೇಳೋದು. ಬಟ್ ನೀವು ಹಿಂದೆಲ್ಲ ಅದ್ಭುತ ಹಾಡ್ತಾ ಬಂದರೆ ಇಲ್ಲಿ ಸ್ವಲ್ಪ ಎಡವಿದ್ದೀರಿ. ಯಾಕೆಂದರೆ ಶ್ರುತಿಯೆಲ್ಲ ಆಗಾಗ ಬಿಟ್ಟು ಹೋಗ್ತಾ ಇತ್ತು, ಅದು ಹಾಗೆ ಹೋಗಬಾರ್ದು. ಬಟ್ ಶ್ಲೋಕ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಚರಣಗಳು ತುಂಬ ಮಿಸ್ಟೇಕ್ ಮಾಡ್ತಾ ಇದ್ರಿ. ಮಿಸ್ಟೇಕ್ ಅಂತ ಹೇಳೋದಕ್ಕಿಂತಲೂ ನೀವಲ್ಲಿ ಆತ್ಮವಿಶ್ವಾಸ ಕಡಿಮೆ ಇತ್ತು, ಗೊತ್ತಾಯ್ತಾ? ಹಾಗಾಗಿ ಏನಿಲ್ಲ, ತಪ್ಪ ನೋ ಪ್ರಾಬ್ಲಮ್. ಈಗ ನಿಮ್ಮದು ಏನು ಧ್ವನಿ ಇತ್ತು ಹಿಂದಿನ ಇದರಲ್ಲಿ, ಆ ಧ್ವನಿ ತರಬೇಕಾಗಿತ್ತು. ತಪ್ಪು ಮಾಡದೇ ಇದ್ದವ್ರು ಯಾರಿದ್ದಾರೆ? ತಪ್ಪು ಮಾಡಿದವ್ರು ಯಾರವ್ರೆ ಅಲ್ವಾ? ಹಾಗಾಗಿ ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಚೆನ್ನಾಗಿತ್ತು ಕಾರ್ತಿಕ್, ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ಇನ್ನೂ ಚೂರು ಆತ್ಮವಿಶ್ವಾಸದಿಂದ ಬಂದರೆ ಇನ್ನೂ ಚೆನ್ನಾಗಿತ್ತೇನೋ ಅಂತ ಅನಿಸಿತು. ಯಾಕೆಂದರೆ ನಿಮ್ಮಿಂದ ನಾನು ಹೆಚ್ಚು ಕಾಣ್ತಾ ಇದ್ದೆ, ಏನು ಕೊಡ್ತೀರಿ ನೀವು ಎಕ್ಸ್ಟ್ರಾ ಅಂತ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಕಾರ್ತಿಕ್ರವರೇ, ನಿಮ್ಮ ಹಾಡು ಬಹಳಷ್ಟು ಇಷ್ಟವಾಗಿದೆ, ಆದರೆ ನಿಮ್ಮಿಂದ ನಿರೀಕ್ಷೆಗಳು ಜಾಸ್ತಿತ್ತು. ಯಾಕಂದರೆ ನೀವು ಹಿಂದಿನ ಸುತ್ತಿನಲ್ಲಿ ನೀಡಿದ ಪರ್ಫಾರ್ಮೆನ್ಸ್ನಿಂದ ನಿಮ್ಮ ಮೇಲೆ ತೀರ್ಪುಗಾರರಿಗೆ ಬಹಳಷ್ಟು ನಿರೀಕ್ಷೆ ಇತ್ತು. ಆದರೂ ಕೂಡ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಈ ಸ್ಪರ್ಧೆಯನ್ನು ಮುಗಿಸ್ಕೊಂಡಿದ್ದೀರಿ. ನಿಮ್ಮೊಡನೆ ಕಲಾವಿದರಾಗಿ ನಮ್ಮ ಹಿನ್ನೆಲೆ ಸಂಗೀತವನ್ನು ಕೂಡ ಬಹಳ ಚೆನ್ನಾಗಿ ನೀಡಿದ್ದಾರೆ. ಬಹಳಷ್ಟು ಸಂತೋಷವಾಯಿತು. ಎಲ್ಲ ಹಿನ್ನೆಲೆ ಸಂಗೀತ ನೀಡಿದ ಕಲಾವಿದರಿಗೆ ದೈಜಿ ವರ್ಲ್ಡ್ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ನಮ್ಮ ದೈಜಿ ವರ್ಲ್ಡ್ನ ಉಡುಪಿ ನಿರ್ದೇಶಕರಾದ ಕಿಶು ಬಾರ್ಕೂರಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಿನ್ನೆಲೆ ಸಂಗೀತ ನೀಡಿದ ಶರತ್, ಪುಟ್ಟು ಮತ್ತು ಪ್ರಶಾಂತ್ ಇವರಿಗೆ ಕಿಶು ಬಾರ್ಕೂರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಬಹಳಷ್ಟು ಸುಂದರವಾದ ಸಂಗೀತವನ್ನು ನೀವು ನೀಡಿದ್ದೀರಿ. ಅದಕ್ಕಿಂತಲೂ ಮುಖ್ಯವಾಗಿ ಬಹಳಷ್ಟು ದೂರದಿಂದ ನೀವು ಇಲ್ಲಿ ಆಗಮಿಸಿದ್ದೀರಿ. ನಿಮಗೆ ದೈಜಿ ವರ್ಲ್ಡ್ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಸಿಗೋಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್
ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಬ್ರೇಕ್ನ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಮಧುರ ಕಂಠದ ಗಾಯಕಿ ಭವ್ಯಶ್ರೀ ಬಾರ್ಕೂರು. ಭವ್ಯಶ್ರೀ ಅವರೇ, ನಿಮ್ಮ ತಂಡದೊಂದಿಗೆ ವೇದಿಕೆಗೆ ಆಗಮಿಸುವಂತೆ ವಿನಂತಿಸ್ತಾ ಇದ್ದೇನೆ. ಭವ್ಯಶ್ರೀ ಅವರೇ, ಮನೋಧರ್ಮ ಸುತ್ತು. ಈ ಸುತ್ತಿನಲ್ಲಿ ನೀವು ಯಾವುದೇ ಪ್ರಯೋಗಗಳನ್ನು ಮಾಡ್ಬೋದು. ಹಿನ್ನೆಲೆ ಸಂಗೀತದೊಂದಿಗೆ ನೀವು ಹಾಡಬೇಕು. ನಿಮ್ಮ ಸಿದ್ಧತೆಗಳು ಹೇಗಿವೆ? ಬಹಳ ಒಳ್ಳೆಯ ಹಿನ್ನೆಲೆ ಸಂಗೀತಗಾರರನ್ನು ನೀವು ಕರ್ಕೊಂಡು ಬಂದಿದ್ದೀರಿ. ಅವರ ಪರಿಚಯ ಕೂಡ ನೀವು ನಮ್ಮ ಮಾಡಿಕೊಡ್ಬೇಕು. ಪ್ರಜ್ವಲ್ ಆಚಾರ್ಯ ತಬಲಾದಲ್ಲಿ, ರಿದಮ್ ಪ್ಯಾಡಲ್ಲಿ ಪ್ರತಾಪ್ ಆಚಾರ್ಯ, ಕೀಬೋರ್ಡಲ್ಲಿ ಭಾಸ್ಕರ್ ಸರ್. ಭವ್ಯಶ್ರೀ ಅವರೇ, ನಿಮ್ಮಿಂದ ಬಹಳಷ್ಟು ನಿರೀಕ್ಷೆಗಳು ನಮಗಿವೆ. ಮೊದಲು ಹಾಡಿ ಮತ್ತೆ ಮಾತಾಡೋಣ. ಓಕೆ ಸರ್, ಥ್ಯಾಂಕ್ ಯು. மலர்களே மலர்களே இது என்ன கனவா, மலைகளே மலைகளே இது என்ன நினைவா, உருகியதே எனதுள்ளம், பெருகியதே வெள்ளம், விண்ணோடும் நீதான் மண்ணோடும் நீதான் கண்ணோடும் நீதான் மலர்களே மலர்களே இது என்ன கனவா, மலைகளே மலைகளே இது என்ன நினைவா, உருகியதே எனதுள்ளம், பெருகியதே வெள்ளம், விண்ணோடும் நீதான் மண்ணோடும் நீதான் கண்ணோடும் நீதான்
ಭವ್ಯಶ್ರೀ, ಮಧುರವಾದ ಗೀತೆಯನ್ನು ಇಂಪಾದ ಸ್ವರದಲ್ಲಿ ಹಾಡಿದ್ದೀರಿ. ನಿಮ್ಮ ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕ್ಯಾಮ್ರಾ ಇದ್ದಿಂದ ಸ್ವಲ್ಪ ನರ್ವಸ್ ಆಗ್ತದೆ, ಸ್ವಲ್ಪ ಅಲ್ಲಲ್ಲಿ ತಪ್ಪಾಗಿದೆ ನೋಡು. ನಿಮ್ಮ ಅನಿಸಿಕೆ ಹೇಳಿದ್ರಿ. ಈಗ ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ಸತೀಶ್ ಸರ್, ನಿಮ್ಮ ಅಭಿಪ್ರಾಯಕ್ಕಾಗಿ. ಭವಿಷ್ಯ ಅವರೇ ನಮಸ್ತೆ ಸರ್. ನಮಸ್ಕಾರ. ತುಂಬ ಚೆನ್ನಾಗಿ ಹಾಡಿದಿರಿ. ಥ್ಯಾಂಕ್ ಯು ಸರ್. ಇಷ್ಟು ಒಳ್ಳೆಯ ಒಂದು ಟಫ್ ಗೀತೆಯನ್ನು ಇಷ್ಟ ತನಕ ನಾನು ಇಲ್ಲಿ ಹಾಡಿದಲ್ಲಿ ಒಂದು ಹಾಡು ಕೇಳಲಿಲ್ಲ. ಇದು ಒಳ್ಳೆಯ ಟಫ್ ಗೀತೆ, ಅದನ್ನು ಸುಮಧುರವಾಗಿ ಹಾಡಿದ್ದೀರಿ. ಅದೇ ರೀತಿ ನಿಮಗೆ ನಮ್ಮ ಕಲಾವಿದರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರ ಒಂದು ಸಹಕಾರದಿಂದ ನೀವು ಚೆನ್ನಾಗಿ ಹಾಡಿದಿರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸತೀಶ್ ಅವರು ಹೇಳ್ತಾರೆ, ಬಹಳ ಕಠಿಣವಾದ ಹಾಡನ್ನು ಬಹಳ ಚೆನ್ನಾಗಿ ಹಾಡಿದ್ದೀರಿ. ಬಹುಶಃ ಹಿನ್ನೆಲೆ ಸಂಗೀತ ಕೂಡ ಇದಕ್ಕೆ ಬಹಳಷ್ಟು ಪರಿಪೂರ್ಣವಾಗಿತ್ತು. ನಮ್ಮ ಯಶವಂತ್ ಸರ್ ಮಹಾಗುರುಗಳು ಏನು ಹೇಳ್ತಾರೆ ಕೇಳೋಣ. ಭವ್ಯ, ಇದು ಚಿತ್ರಮ್ಮ ಹಾಡಿದ ಗೀತೆ ಅಲ್ಲ? ಹೌದು. ಯಾವಾಗಲೂ ಒಮ್ಮೆ ಕೇಳಿದ ನೆನಪು, ಬಟ್ ಅದು ಮತ್ತೊಮ್ಮೆ ಕೇಳುವಾಗ ತುಂಬ ಹಿತ ಅನಿಸಿತು. ಯಾಕೆಂದರೆ ಈ ಗೀತೆನ ಸೆಲೆಕ್ಷನ್ ಮಾಡೋದು ದೊಡ್ಡ ಕಷ್ಟ, ಕಠಿಣ. ಅದು ಎರಡೂ ಮಧ್ಯಮಗಳು ಪ್ರಯೋಗ ಆಗ್ತದೆ. ನೋಡಿ, ಅಲ್ಲಿ ಒಳ್ಳೆ ಶುದ್ಧ ಲಘು ಸಂಗೀತ. ಆಮೇಲೆ ನೋಡಿ ಹಾಗೇ ಬರುವೆ. ನೆಕ್ಸ್ಟ್ ಸ್ವರಭಾರಗಳು, ಒಂದಷ್ಟು ಕಂಪನಗಳು, ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿ. ಯಾರಿದು ಮ್ಯೂಸಿಕ್ ಮಾಡಿದ್ದು? AR ರೆಹಮಾನ್. ಖಂಡಿತ ನಾಗ ಎಣಿಸಿದೆ, ಬಹುಶಃ ಅವರೇ ಇರಬಹುದು ಅಂತ. ಇಲ್ಲಾಂದರೆ ಇಳೆಯರಾಜ ಸರ್ ಮಾಡಿದರು ಅಂತ ಎರಡು ಕನ್ಫ್ಯೂಷನ್ ಇತ್ತು ನನಗೆ. ಬಟ್ ನಿಜವಾಗ್ಲೂ ಆ ಒರಿಜಿನಲ್ ಗೀತೆನ ಹಾಡಿದ್ದೇ ಕೇಳ್ತಾ ಇದ್ದೇವೆ. ನೀವು ಫಸ್ಟ್ ನೋಟಿದೆ ಎಂತ ಮರಗಳ ಎಂಥದ್ದು ಮಲರ್ಗಳೆ.
ಮನರ್ಗಳೆ ಮಲರ್ಗಳೆ. ಮಲರ್ಗಳೆ. ಓಕೆ, ಭಾಷೆ ಗೊತ್ತಿಲ್ಲ, ಆದರೆ ಸಂಗೀತ ಭಾಷೆಯಿಂದ ನಾವು ಅರ್ಥೈಸ್ಕೊಳ್ತೇವೆ. ಓಕೆ, ಸಂಗೀತಕ್ಕೆ ಭಾಷೆ ಇಲ್ಲ ಅಂತ ಅಯ್ಯೋ ಖಂಡಿತ ಸರ್, ಖಂಡಿತ. ಅಲ್ಲಿ ನೋಡಿ, ಆ ಮಲರ್ಗಳೆ ಮಲರ್ಗಳೆ, ಅದು ಎಷ್ಟು ನಾದದ ವರ್ಡ್ ಗೊತ್ತಾ? ಫಸ್ಟ್ ವರ್ಡ್ ಅದು ಲಲಲಲ ಲಲಲಲ ಲಲಲ, ಆಮೇಲೆ ನೆಕ್ಸ್ಟ್ ಲರರರನ ಅಷ್ಟೇ. ಆಮೇಲೆ ಹೇಗೆ ಅಂದರೆ ಬ್ರೆತ್ ತುಂಬ ಕಂಟ್ರೋಲ್ ಬೇಕು ಈ ಸಾಂಗ್ ಹಾಡಲಿಕ್ಕೆ. ಕೆಲವೊಮ್ಮೆ ಏನಪ್ಪ ಅಂದರೆ ಈ ಎಂಜಿಲ್ ಉಂಟಲ್ಲ, ಇದು ಹೀಗೆ ಮಾಡೋದ್ರೊಳಗೆ 3-4 ಮಾತ್ರ ಹೋಗಿ ಆಗಿರ್ತದೆ. ಅಷ್ಟು ಸ್ಟೆಮಿನಾ ಬೇಕು. ಜೊತೆಗೆ ನೀವು ಎಷ್ಟು ವರ್ಕ್ ಮಾಡಿದ್ರಿ ಅಂತ ಗೊತ್ತಾಗ್ತದೆ. ನೀವು ಭಾಳ ಹುಷಾರು, ನಂಗೆ ಗೊತ್ತು. ಪ್ರತಿ ಒಂದು ನಾವು ಟಾಸ್ಕ್ ಕೊಟ್ಟಾಗಲೂ ಕೂಡ ಅಷ್ಟೇ ತುಂಬ ಚಿಂತನೆ ಮಾಡ್ತೀರಿ. ಇದು ಸ್ಪರ್ಧೆ, ನಮ್ಮ ಎಲ್ಲರ ಯೋಚನೆ ಕೂಡ ಅಷ್ಟೇ. ಈ ನಿಮ್ಮಲ್ಲಿರುವ ಶಕ್ತಿ ಏನು ಅದು ಅನಾವರಣಗೊಂಡಿದೆ. ನಾವಾಗಲೇ ಹೇಳಿದಾಗೆ ಇದೆಲ್ಲ ಕ್ರೆಡಿಟ್ ನಮಗಲ್ಲ, ಈ ಎಲ್ಲ ಕ್ರೆಡಿಟ್ ನಿಮಗೆ. ಜನರ ಆಶೀರ್ವಾದ ಬರ್ತದೆ ನಿಮ್ಮ ಹಾಡಿಗೋಸ್ಕರವಾಗಿ. ಹಾಗಾಗಿ ನಿಮಗೆ ಮೊದಲ ಅಭಿವಂದನೆ ಭವ್ಯ. ತುಂಬ ಚೆನ್ನಾಗಿ ಕೇಳ್ತಾ ಇದೆ ಅಂದರೆ ಅದ್ಭುತ ಕೇಳಿ. ಮತ್ತೆ ಸಣ್ಣ ಪುಟ್ಟದೆಲ್ಲ ನೀವು ಅದನ್ನು ನಾವು ಕೇಳೋಕ್ಕಿಂತ ಮುಂಚೆ ಅದು ಹಾಗಾಯ್ತು ಹೇಳಬಾರ್ದು. ನಾನು ಹಿಂದಿನ ಒಬ್ಬ ಸ್ಪರ್ಧೆಗೂ ಅದೇ ಹೇಳಿದೆ. ಯಾಕೆಂದರೆ ಉಸಿರು ಹೀಗೆ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಎಲ್ಲೋ ಮುಂದಿನದು ಏನು ಬೇಕು ವರ್ಡ್ ಪದಗಳನ್ನು ತಗೊಳ್ಬೇಕು, ಆಗ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇರ್ತೇವೆ. ಆಗ ಒಂಚೂರು ಹೆಚ್ಚು ಕಡಿಮೆ ಆಗ್ತದೆ. ಯಾಕೆಂದರೆ ಬೇರೆ ನೀವು ಧ್ವನಿ ಮುದ್ರಣಕ್ಕೆ ಹೋಗ್ಬಿಟ್ರೆ 1000 ಸರಿ ಟೇಕ್ ತಗೊಂಡು ಅದನ್ನು ಜಾಯಿನ್ ಮಾಡ್ಬೋದಲ್ವಾ. ಇಲ್ಲಿ ಒಂದೇ ಟೇಕಲ್ಲಿ ಹಾಡಿ ತೋರಿಸ್ಬೇಕಾಗ್ತದೆ. ಹಾಗಾಗಿ ಅವೆಲ್ಲ ಮಿಸ್ಟೇಕ್ಗಳು ಅಲ್ಲವೇ ಅಲ್ಲ. ಓಕೆ, ನೀವು ಇಂಥ ಗೀತೆಗಳನ್ನು ಹಾಡ್ತೀರಲ್ಲ, ಇದೇ ದೊಡ್ಡ ಬಹುಮಾನ ಅಂತ ನಾನು ಹೇಳೋದು. ಓಕೆ, ಅಭಿವಂದನೆ. ಮತ್ತೇನಿಲ್ಲ, ಯಾಕೆಂದರೆ ಎಲ್ಲವೂ ನೀವು ಕೊಟ್ಟಿದ್ದೀರಿ. ಆಮೇಲೆ ಆ ಸರ್ಗಮ್ಗಳು ಹಾಡ್ತಾ ಹೋಗ್ತಾ ಇದ್ದೀರಿ. ಓ ದೇವರ, ಅದು ಏನು ಉಂಟು ಅದರಲ್ಲಿ. ಈಗ ಸರ್ಗಮ್ ಹಾಡ್ತೇನೆ ಅಂತ ಇಷ್ಟುದ್ದು ಹಾಡೋದಲ್ಲ, ಹಾಡುವಂತಹ 4 ಲೈನ್ ಅಷ್ಟು ಕಠಿಣವಾಗಿದೆ. ಅದು ತುಂಬ ಅಭ್ಯಾಸ ಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಅದು ಅಭ್ಯಾಸಕ್ಕಿಂತಲೂ ಶ್ರವಣ ಮಾಡಬೇಕು. ಅದು ಕೇಳಿ 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 ಅದು ನಮ್ಮ ಕಂಠದಲ್ಲಿ ಕೂತ್ಕೊಳ್ಬೇಕು. ಹಾಗಾಗಿ ನಿಮ್ಮ ಅಧ್ಯಯನ ತುಂಬ ಚೆನ್ನಾಗಿ ಕೇಳ್ತಾ ಇದೆ. ಮತ್ತೊಮ್ಮೆ ಇದು ಹೇಗಿತ್ತಪ್ಪ ಅಂದರೆ ಒರಿಜಿನಲ್ ಸಾಂಗ್ ಕೇಳ್ದಂಗಿತ್ತು ಸರ್. ಇದುವೇ ಮನೋಧರ್ಮದ ಮುಖ್ಯ ತಿರುಳು ಅಂತ ನಾನಂತೂ ತುಂಬ ಸಂತೋಷ ಪಡ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಯಶವಂತ್ ಸರ್. ಭವ್ಯಶ್ರೀ ಅವರ ಒಂದು ಹಾಡಿನ ಮೂಲಕ ತೀರ್ಪುಗಾರರ ಹಾಗೂ ಎಲ್ಲ ವೀಕ್ಷಕರ ಮನ ಗೆದ್ದಿದ್ದೀರಿ. ಬಹಳಷ್ಟು ಸುಂದರವಾಗಿ ಆಡಿದ್ದೀರಿ. ನಿಮಗೆ ಶುಭ ಹಾರೈಸ್ತೇನೆ. ಮುಂದಿನ ನಿಮ್ಮ ಸಂಗೀತ ಪಯಣ ಬಹಳಷ್ಟು ಎತ್ತರಕ್ಕೆ ಏರಲಿ ಅಂತ ಕೂಡ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈ ಸಂಚಿಕೆಯಲ್ಲಿ 3 ಜನ ಸ್ಪರ್ಧಾಳುಗಳು ತಮ್ಮ ಸ್ಪರ್ಧೆಯನ್ನು ಮುಗಿಸಿಕೊಂಡಿದ್ದಾರೆ. ಈಗ 3 ಜನ ಸ್ಪರ್ಧಿಗಳು ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇನೆ. ದರ್ಶನ್, ಕಾರ್ತಿಕ್ ಮತ್ತು ಭವ್ಯಶ್ರೀ ದಯವಿಟ್ಟು ವೇದಿಕೆಗೆ ಬನ್ನಿ. ಯಶವಂತ್ ಸರ್, ಮನೋಧರ್ಮ ಪ್ರತಿ ಸುತ್ತು ಮುಗಿದ ಹಾಗೆ ಕಠಿಣ ಆಗ್ತಾ ಇದೆ. ಸ್ಪರ್ಧಾಳುಗಳು ಇನ್ನಷ್ಟು ಹೆಚ್ಚಿನ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಈ ಒಂದು ಸುತ್ತಿನಲ್ಲಿ ಯಾರು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ, ಯಾರು ವೆಯ್ಟಿಂಗ್ ಲಿಸ್ಟಲ್ಲಿರ್ತಾರೆ, ಮತ್ತು ಈ ಒಂದು ಸುತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್, ನಾನು ಆ್ಯಕ್ಚುಲಿ ಮನೋಧರ್ಮ ಅಂತ ನಾವೆಲ್ಲ ಸೇರಿ ಮಾತನಾಡಿ ಒಂದು ರೌಂಡ್ಸನ್ನು ಇಟ್ಟಾಗ ಒಂದಷ್ಟು ಅಲ್ಲಿ ಕ್ರಿಯೇಟಿವಿಟಿ ಬೇಕಾಗಿತ್ತು ಅಂತ ನಮ್ದು ಯೋಚನೆ ಇತ್ತು. ಆದರೆ ಒರಿಜಿನಲ್ ಹಾಗೆ ಹಾಡ್ತಾರೆ ಅಂದ್ಕೊಂಡು, ಅಂದರೆ ಒಂದು ಪ್ರೊಫೆಷನಲ್ ಸಿಂಗರ್ಸ್ ಏನಿದ್ದಾರೆ ಅವರಷ್ಟೇ ಸಾಮರ್ಥ್ಯದಲ್ಲಿ ಹಾಡ್ತಾರೆ ಅಂತ ಅವರ ಹಾಡುಗಾರಿಕೆಯಲ್ಲಿ ಕೇಳಿದ ಮೇಲೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಸರ್. ಹಾಗಾಗಿ ಈ ಸ್ಪರ್ಧೆ ಬಹಳಷ್ಟು ಕಠಿಣ ಆಗ್ತಾ ಹೋಗ್ತಾ ಇದೆ. ದರ್ಶನ್, ಹೇಗನ್ನಿಸ್ತು ಈ ಒಂದು ರೌಂಡ್? ಈ ರೌಂಡಲ್ಲಿ ತುಂಬ ಟಫ್ ಇತ್ತು. ಇಬ್ಬರು ಕಂಟೆಸ್ಟೆಂಟು ತುಂಬ. ಆಮೇಲೆ ಪ್ರತಿ ಸಾರಿ ನಿಮಗೆ ಪುಷಪ್ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು. ನೀವೇನೇ ತಪ್ಪಿದ್ರೆ ಏನೇ ಆದರೂ ಕೂಡ ಅದು ನಿಮ್ಮನ್ನು ಮುಚ್ಚಿಕೊಂಡು ಹೋಗ್ತಾ ಇತ್ತು. ಬಟ್ ಇಲ್ಲೇನಪ್ಪ ಅಂದರೆ ಎಲ್ಲವನ್ನು ನೀವೇ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ. ಹೇಗನ್ನಿಸ್ತದು? ಒಂದು ಹೊಸ ಅನುಭವ ಸರ್. ಇವರಿಬ್ಬರು ಕಂಟೆಸ್ಟೆಂಟು ತುಂಬ ಟಫ್ ಫೈಟ್ ಕೊಟ್ಟಿದ್ದಾರೆ ನನಗೆ. ಇಲ್ಲ, ಆ ಅನುಭವನ ನೀವು ಪಕ್ಕಾ ಅಧ್ಯಯನ ಮಾಡಬೇಕಷ್ಟೇ. ಓಕೆ, ಸೂಪರ್, ಗುಡ್. ಕಾರ್ತಿಕ್, ಎಸ್ ಸರ್. ಒಳ್ಳೆ ಇನ್ನೊಂದು ಸ್ಪರ್ಧೆಗೆ ಡ್ಯಾಶಿಂಗ್ ಇರತಕ್ಕಂಥ ಮತ್ತೊಬ್ಬ ಸ್ಪರ್ಧಿ ಅದು ಕಾರ್ತಿಕ್. ಹಿಂದೆಲ್ಲ ಬಹಳಷ್ಟು ಅದ್ಭುತ ಹಾಡಿದ್ರಿ. ಇವತ್ತು ಸ್ವಲ್ಪ ಇವತ್ತಿನ ಕ್ಷಣಗಳಾಗಿತ್ತು ಅಂತ ಎಣಿಸ್ಕೊಳ್ತೇನೆ. ಹೇಗನ್ನಿಸ್ತು ನಿಮಗೆ? ಇದು ವಾದ್ಯಗಳ ಜೊತೆ ಹಾಡೋದೊಂದು ಹೊಸ ಅನುಭವ ನನಗೆ. ಇಷ್ಟು ದಿನ ಕರಕೋ ಜೊತೆ ಹಾಡ್ತಿದ್ದೆ ಬ್ಯಾಕ್ಗ್ರೌಂಡ್ ಜೊತೆ. ನೀವು ಶ್ರುತಿ ಇಟ್ಟು ಹಾಡ್ತಾ ಇರಲಿಲ್ವಾ? ಹಾಡ್ತಿದ್ರಿ, ಬಟ್ ಕರೋಕೆನೇ ಆಧರಿಸ್ಕೊಂಡು ಹಾಡ್ತಾ ಇದ್ರಿ. ಹೌದು ಹೌದು. ನೋಡಿ, ಹಾಗಲ್ಲ, ಇದು ಕರೋಕೆಗಳು ತುಂಬ ಅವಶ್ಯಕ.
ಕರೋಕೆಗಳು ಏನು ಮಾಡ್ತದೆ ಗೊತ್ತಾ, ನಮ್ಮನ್ನು ಕಲೀಲಿಕ್ಕೆ ಬಿಡೋದಿಲ್ಲ ಅದು. ಈಗ ನಾವರು ಕೂಡ ಅಷ್ಟೇ, ಒಂದು ಹಾಕ್ಕೊಳ್ತೇವೆ, ಅದು ಸೌಂಡ್ ಮತ್ತು ಖುಷಿ ನಾ ತುಂಬ ಚೆನ್ನಾಗಿ ಹಾಡಿದೆ ಅಂತ. ಆದರೆ ಹೀಗೆ ಹೊರ ಜಗತ್ತಿಗೆ ನೀವು ಕಾಲಿರಿಸಿದಾಗ ಸಂಗೀತದ ಮಹತ್ವಗಳು ಗೊತ್ತಾಗ್ತದೆ. ಕರೋಕೆಲಿ ಹಾಡಲಿಕ್ಕೂ ಗೊತ್ತಿರಬೇಕು, ಅದನ್ನು ಇಲ್ಲದೆ ಬರೀ ಶ್ರುತಿಯಲ್ಲಿ ಹಾಡಲಿಕ್ಕೂ ಗೊತ್ತಿರಬೇಕು. ನೋಡಿ, ಸಂಗೀತ ಪರಿಕಗಳು ಎಲ್ಲ ನೋಟ್ಸ್ಗಳು ಅಂತ ಒಂದಷ್ಟಿದೆ, ಅದನ್ನೆಲ್ಲ ಕಲಿಬೇಕು ನೀವೆಲ್ಲ ಯುವಕರು. ಓಕೆ, ಒಳ್ಳೆ ಅನುಭವ ಅಲ್ಲ? ಎಣಿಸಿದ್ರೆ ಹೀಗಾಗ್ತದೆ ಅಂತ ಇಲ್ಲ ಇಲ್ಲ ನೋಡಿ, ಕಲಿಬೇಕು. ಇರಲಿ, ಎಲ್ಲ ಒಂದು ಒಳ್ಳೆ ಅನುಭವ. ಭವ್ಯ, ತುಂಬ ಖುಷಿ ಆಯಿತು ಹಾಡಿದ್ದು, ಮತ್ತು ನಿಮ್ಮ ಕಮೆಂಟ್ಸು ಕೇಳಿ ತುಂಬ ಖುಷಿ ಆಯಿತು. ಮತ್ತು ಅವರಿಬ್ಬರು ಸಹ ಚಂದ ಹಾಡಿದ್ದಾರೆ. ಮತ್ತು ಅಲ್ಲ, ನನಗೆ ನಿಮ್ಮ ಕಾಮೆಂಟ್ಸ್ ಕೇಳಿ ನಂಗೆ ಭಯ ಆಯಿತು. ನೀವು ಹೇಳಿದ್ರಲ್ಲ ನಾನು ಸರಿ ಹಾಡಲಿಲ್ಲ ಅಂದ್ಕೊಂಡು, ಅದೆಲ್ಲೆಲ್ಲ ಹಾಡಲಿಲ್ಲ ಹೇಳಿ ನೋಡುವ. ಅಂದರೆ ಕೆಲವು ಲ್ಯಾಂಡಿಂಗ್ ನೋಟ್ಸು ಮಿಸ್ ಆಗಿದೆ. ಮತ್ತು ನನಗೆ ಒಂದು ಪ್ರಾಬ್ಲಮ್ ಅಂದರೆ ಮ್ಯೂಸಿಕ್ ಎಲ್ಲಿ ತಗೊಳ್ಬೇಕಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕೆಲವು ಸಲ. ಅದು ಏನಿಲ್ಲ, ಅದು ನೀವೊಂದು 2 ಸರಿ ನೋಡಿ, ಒಂದು ನೋಟ್ಸ್ ಅಂತ ಇರ್ತಲ್ಲ. ಈಗ ಮಲಗಳೇ ದಿನ್ ಕತಕ್ಕ ದಿನ್ ತಕ್ಕ ತಕ್ಕ, ಓಕೆ, ಆ ಪ್ಯಾಟರ್ನಲ್ಲಿ ಇದೆ ಅಲ್ವಾ. ಅದಕ್ಕೊಂದು ಮುಕ್ತಾಯಗಳು ಅಂತ ಇರ್ತದೆ. ಈಗ 4 ಮಾತ್ರೆ 8 ಮಾತ್ರೆಗಳಿದ್ರೆ ಹೀಗೆ ಆರೋಹಣ ಹೋಗಿ ಅವರೋಹಣ ಬಂದು ನಿಲ್ಲೇಬೇಕು, ಅದರದ್ದು ರೂಲ್ಸ್ ಅದು. ಓಕೆ, ನಾವು ನಮ್ಮ ಮನೆಯಿಂದ ಸ್ಪರ್ಧೆ ಬಂದ ಮೇಲೆ ಸ್ಪರ್ಧೆ ನಮ್ಮ ಮನೆಗೇ ಹೋಗ್ಬೇಕು, ಇದು ರೂಲ್ಸ್ ಅದು. ಇಲ್ಲ ಫ್ರೆಂಡ್ಸ್ ಮನೆಗೆ ಹೋಗ್ತೇನೆ ಅಂದರೆ ಹೋಗಿ, ಏನದು ಅಷ್ಟೇ, ಇಷ್ಟೇ ವಿಷಯ. ಸರ್ ಜೊತೆ ಪ್ರಾಕ್ಟೀಸ್ ಮಾಡಿದ್ವಿ ಮ್ಯೂಸಿಷಿಯನ್ಸ್ ಜೊತೆ, ಬಟ್ ನನಗೆ ಇಲ್ಲಿ ಬಂದಾಗ ಒಂದು ಶಿವರಿಂಗ್ ಇರ್ತದೆ ಸ್ವಲ್ಪ. ಇಲ್ಲ, ನೋ ಪ್ರಾಬ್ಲಮ್. ಸರ್, ಹಾಗಾದರೆ ನೇರವಾಗಿ ಜಡ್ಜ್ಮೆಂಟಿಗೆ ಹೋಗಿಬಿಡುವ. 3 ಜನ ಸ್ಪರ್ಧಿಗಳು ಚೆನ್ನಾಗಿ ಹಾಡಿದ್ದೀರಿ. ಸಣ್ಣ ಪುಟ್ಟ ಒಂದಷ್ಟು ವ್ಯತ್ಯಾಸಗಳಾಗ್ತದೆ, ಆದರೂ ತೀರ್ಪಿನ ನಿಯಮದ ಪ್ರಕಾರವಾಗಿ ಮುಂದಿನ ಹಂತಕ್ಕೆ ಭವ್ಯಶ್ರೀ ಆಯ್ಕೆಯಾಗಿದ್ದಾರೆ. ಅಭಿನಂದನೆಗಳು ಭವ್ಯಶ್ರೀ. ಇನ್ನೇನಿಲ್ಲ, ಈರುವರು ನಮ್ಮ ಬಹಳ ಒಂದು ಸಾತ್ವಿಕ ಮನೋಭಾವನೆಯ ಯುವಕರು ಈರುವರು ಕೂಡ ಒಬ್ಬೊಬ್ಬರಲ್ಲಿ ಒಂದೊಂದಷ್ಟು ವ್ಯತ್ಯಾಸಗಳನ್ನು ಕಂಡುಕೊಂಡದ್ದರಿಂದ ನಿಮ್ಮಿಬ್ಬರನ್ನು ಸ್ವಲ್ಪ ನಿಲ್ಲಿಸಿರ್ತೇವೆ, ಮತ್ತು ಕೊನೆಗೆ ಏನಾಗ್ತದೆ ನೋಡೋಣ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಭವ್ಯಶ್ರೀ ಅವರೇ, ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದೀರಿ, ಶುಭವಾಗಲಿ. ಹಾಗೆ ದರ್ಶನ್ ಮತ್ತು ಕಾರ್ತಿಕ್ ಸ್ವಲ್ಪ ಹೊತ್ತು ವೆಯ್ಟಿಂಗ್ ಲಿಸ್ಟಲ್ಲಿ ಇರಬೇಕು. ಎಲ್ಲ ಸ್ಪರ್ಧಿಗಳು ಹಾಡಿದ ನಂತರ ಮುಂದೆ ರಿಸಲ್ಟ್ ಹೇಳಲಾಗ್ತದೆ, ಅದುವರೆಗೆ ಸ್ವಲ್ಪ ಕಾಯಬೇಕು. ಆದರೆ ನಿಮ್ಮಿಬ್ಬರ ಧ್ವನಿ ಮತ್ತು ನಿಮ್ಮ ಒಂದು ಸ್ಪರ್ಧೆ ಬಹಳವಾಗಿ ಕಠಿಣವಾದ ಸ್ಪರ್ಧೆಯನ್ನು ನೀಡಿದ್ದೀರಿ. ನಿಮಗೂ ಕೂಡ ಉತ್ತಮವಾದ ಭವಿಷ್ಯ ಸಂಗೀತದಲ್ಲಿದೆ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭ ಕೋರ್ತೇನೆ. ಧನ್ಯವಾದಗಳು. ದೈಜ್ವರ್ಲ್ಡ್ ಸ್ವರಸಾಗರದ ಮನೋಧರ್ಮ ಸುತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಇಂದಿನ ಈ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಡನೆ ಸಹಕರಿಸಿದ ಸತೀಶ್ ಸರ್, ನಿಮಗೆ ದೈಜ್ವರ್ಲ್ಡ್ನ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಸ್ಪರ್ಧೆಯ ಮಹಾಗುರುಗಳಾದ ಯಶವಂತ್ ಸರ್, ನಿಮಗೂ ಕೂಡ ಧನ್ಯವಾದಗಳು. ದೈಜ್ವರ್ಲ್ಡ್ ಸ್ವರಸಾಗರದ ಇಂದಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವರ್ಲ್ಡ್ 24/7. ಭಾವಸ್ವರಗಳ ವೇದಿಕೆ ದೈಜ್ವರ್ಲ್ಡ್ ಸ್ವರಸಾಗರ, ಹೃದಯ ಗೀತೆಗೆ ಭೂಮಿಕೆ ದೈಜ್ವರ್ಲ್ಡ್ ಸ್ವರಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜ್ವರ್ಲ್ಡ್ ಸ್ವರಸಾಗರ, ದೈಜ್ವರ್ಲ್ಡ್ ಸ್ವರಸಾಗರ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್
ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.